ನಮಸ್ಕಾರ, ಎಲ್ಲರಿಗೂ ಶುಭ ದಿನ. ಈ ದಿನ ಶ್ರೀ ಜಯಲಕ್ಷ್ಮಿ ಜ್ಯುವೆಲರಿ ಇದರ ಶುಭಾರಂಭವನ್ನ ಗೊಳಿಸುವಂತ ಒಂದು ಪುಣ್ಯ ದಿನ, ಶುಭ ದಿನ. ಈಗೆಲ್ಲರೂ ಮುಖ್ಯ ಅತಿಥಿಗಳು ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡುತ್ತಾ ಈ ಒಂದು ವಾಣಿಜ್ಯ ಮಳಿಗೆಯ ಶುಭಾರಂಭವನ್ನ ಗುರು ಹಿರಿಯರ ಆಶೀರ್ವಾದ, ಶ್ರೀ ಗಾನಭೈರತಿಯಾದ ಉಮಾಮಹೇಶ್ವರಿ ಪಾಡಿ ಗುತ್ತಪ್ಪ, ಶ್ರೀ ಕಾವೇರಿ ಮಾತೆಯ ಆಶೀರ್ವಾದದಿಂದ ಈ ಒಂದು ಮಾಳಿಗೆಯ ಶುಭಾರಂಭವನ್ನ ಈಗ ಮಾಡಲಿದ್ದೇವೆ. ಸ್ಲೈಡ್ ಒಂದು ನಿಮಿಷ तन्नो दंति प्रेतों गणानां त्वा गणपतिगमहवामं त्वैकैनं ज्येष्ठराजं ब्रह्मणं आनाशन्योद्ये श्रीमद्वेंकटाय श्रीनिवासाय ते नमः। ज्योति शुक्लश्च तेजस्यवनां स्वां प्रियां करो महातेजा दीपदीपोऽयं प्रतिघ्रातं दीपं दर्श कृत्वं कल्याणं आरोग्यं धनसम्पदः शुभं कुरुत्वं कल्याणं आरोग्यं धनसम्पदः शत्रुभूति विनाशाय दीपज्योते नमोस्तुते दीपज्योते नमोस्तुते शुभं कुरुत्वं कल्याणं आरोग्यं धनसम्पदः. ಮಾತನಾಡುವುದು ಬೆಳ್ಳಿಯಾದರೆ ಕೇಳುವುದು ಚಿನ್ನ ಎಂಬುದು ಒಂದು ಟರ್ಕಿಶ್ ನಗಾದೆ. ಚಿನ್ನವು ಒಂದು ನಿಧಿ ಮತ್ತು ಅದನ್ನು ಹೊಂದಿರುವ ಈ ಜಗತ್ತಿನಲ್ಲಿ ಅವನು ಬಯಸದೆ ಎಲ್ಲವನ್ನೂ ಮಾಡುತ್ತಾನೆ ಮತ್ತು ಆತ್ಮಗಳನ್ನು ಸ್ವರ್ಗಕ್ಕೆ ಸಹಾಯ ಮಾಡುವಲ್ಲಿ ಯಶಸ್ವಿಯಾಗುತ್ತಾನೆ ಎಂಬ ಹಿರಿಯ ಕವಿ ಕ್ರಿಸ್ಟೋಫರ್ ಕೊಲಂಬಸ್ ಹೇಳಿದ ಮಾತಿದೆ. ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಯುತ MG ಮೋಹನ್ ರವರು ಈ ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ನುಡಿಯನ್ನು ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ನಮ್ಮ ತಂದೆಯವರು 1939ರಲ್ಲಿ ಇಲ್ಲಿಗೆ ಆಗಮಿಸಿದ್ರು. ಆಗ ಒಂದು ಸಣ್ಣ ಸಂಸ್ಥೆಯನ್ನು ಬೆಳೆಸಿ ನಮ್ಮನ್ನೆಲ್ಲ ಒಂದು ದಾರಿಗೆ ತಂದರು. ಅವರು ಮೊದಲು ಇಲ್ಲಿ ಬಂದಾಗ ತುಂಬ ಒಂದು ಸಣ್ಣ ಹಳ್ಳಿಯಾಗಿತ್ತು. ಅವರು ಇಲ್ಲಿ ಪ್ರತಿ ಮನೆಗೆ ಹೋಗಿ ಚಿನ್ನಾಭರಣವನ್ನು ತಯಾರಿಸಿಕೊಟ್ಟಿದ್ರು. ಹಾಗೆ ಮನೆ ಪಂಡ ಮನೆಯವರಿಗೆ, ಗಾಡಿ ಮಾಡೋ ಮನೆಯವರಿಗೆ, ಕರ್ತ ಮಾಡೋ ಮನೆಯವರಿಗೆ ಹಾಗೂ ಕೆಪ್ಪುಡ್ರ ಮನೆಯವರಿಗೆ ಎಲ್ಲ ಅವರವರ ಮನೆಗೆ ಹೋಗಿ ಅವರು ಆಭರಣವನ್ನು ತಯಾರಿಸಿ ಕೊಡ್ತಾ ಇದ್ರು. ಹಾಗೆ ಬೆಳೀತಾ ನಮ್ಮ ಮನೆ ಪಂಡ ಮುತ್ತಣ್ಣವರ ಒಂದು ಮತ್ತು ಅವರ ಅಣ್ಣ ಚಿನ್ನಪ್ಪನವರ ಒಂದು ಸಹಾಯದಿಂದ 1964ರಲ್ಲಿ ಇಲ್ಲಿ ಅಂಗಡಿ ಮಳಿಗೆ ನಮಗೆ ಸಿಕ್ತು. ಈ ಅಂಗಡಿ ಮಳಿಗೆಯಲ್ಲಿ ತುಂಬ ನಾವು ಚೆನ್ನಾಗಿ ಬೆಳೆದು ಈ ಮಳಿಗೆಯಿಂದ ತುಂಬ ಅಭಿವೃದ್ಧಿ ಹೊಂದಿ ಈಗ ಈ ದೊಡ್ಡ ಮಟ್ಟಕ್ಕೆ ಬಂದಿದ್ದೇವೆ.
ಅದಕ್ಕೆಲ್ಲ ಈ ಕೊಡಗಿನ ಜನತೆ, ಶ್ರೀ ಕಾವೇರಿ ಮಾತೆ, ಪಾಡಿ ಗೊತ್ತಪ್ಪ, ಶ್ರೀ ಉಮಾಮೇಶ್ವರಿ ದೇವಿ ಹಾಗೂ ಎಲ್ಲ ದೇವರುಗಳ ಅನುಗ್ರಹದಿಂದ ನಾವು ಈಗ ಮುಂದೆ ಬಂದಿದ್ದೇವೆ. ಇದಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೇನೆ. ನಿಮ್ಮೆಲ್ಲ ಸಹಕಾರ ಇನ್ನು ಮುಂದಕ್ಕೂ ಬೇಕು. ಈ ಸಂಸ್ಥೆಯನ್ನು ಚೆನ್ನಾಗಿ ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ನೀವು ಬಂದಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಪುನಃ ವಹಿಸ್ತಾ ಇದ್ದೇನೆ. 1971ರಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ನಮ್ಮ ತಾಯಿಯವರ ಸುಲೋಚನಾ ಅವರು ಈ ಸಂಸ್ಥೆಯನ್ನು ನಡೆಸಿದರು. ಅವರೊಟ್ಟಿಗೆ ನಾನು ಕೂಡ ಅವರೊಂದಿಗೆ ಸಹಕರಿಸ್ತಾ ನಮಗೆ ಒಟ್ಟು 9 ಮಕ್ಕಳು ನಮ್ಮ ತಂದೆ ತಾಯಿಗೆ. ಹಾಗೆ ನಾವು ಎಲ್ಲ ಬೆಳೆದು ಬಂದು ಈಗ ಎಲ್ಲರೂ ಚೆನ್ನಾಗಿದ್ದೇವೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲ ಚೆನ್ನಾಗಿದ್ದೇವೆ. ಇದೆಲ್ಲ ನಿಮ್ಮ ಒಂದು ಆಶೀರ್ವಾದ ಅಂತ ಹೇಳ್ತಾ ನನಗೆ ತುಂಬ ಈಗ ನಿಮ್ಮನ್ನೆಲ್ಲ ಕಾಣಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈ ಸಂಸ್ಥೆಯು ಚೆನ್ನಾಗಿ ಬೆಳೀಲಿಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಬೇಕಂತ ಹೇಳ್ತಾ ಪುನಃ ನಿಮ್ಮಲ್ಲಿ ಆಶೀರ್ವಾದ ಕೇಳ್ತಾ ನನ್ನ 2 ಹಾಗೆಯೇ ಈ ವಾಣಿಜ್ಯ ಮಳಿಗೆಯ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಈ ಮಳಿಗೆಯನ್ನ ಉದ್ಘಾಟನೆ ಮಾಡಿದಂತಹ ಶ್ರೀ ಎಸ್ ಭುವನೇಶ್ ಮತ್ತು ಶ್ರೀಮತಿ ಲಾವಣ್ಯ ದಂಪತಿ ಇವರನ್ನು ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಆಗಮಿಸಿರುತ್ತಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಕಲಿಚಂಡ ಸುಬ್ಬಯ್ಯ ಅವರು ಕೂಡ ಆಗಮಿಸಿರುತ್ತಾರೆ. ಇವರನ್ನು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಾ ಇದ್ದೀನಿ. ಇವರು ಶ್ರೀಮತಿಯವರು ಕೂಡ ಆಗಮಿಸುತ್ತಾರೆ. ಇವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇವರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹಾಗೂ ಶ್ರೀಮತಿ ಡಾಕ್ಟರ್ ಸೌಮ್ಯ ಗಣೇಶ್ ನಾಣಯ್ಯ ಕೂಡ ಅವರು ಕೂಡ ಆಗಮಿಸಿರುತ್ತಾರೆ. ಇವರಿಗೆ ಕರತಾಳಗಳ ಮೂಲಕ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಮೇಡಮ್ ಹಾಗೆ ಈ ಮಳಿಗೆ ಇಂಟೀರಿಯರ್ ಡಿಸೈನ್ ಮಾಡಿದಂತಹ ಶ್ರೀಮತಿ ಯಶಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯಿಂದ ಪೂಜಾ ಕಾರ್ಯಗಳನ್ನು ನಡೆಸಿರುತ್ತಾರೆ. ಇವರಿಗೂ ಕೂಡ ನಾನು ಕುಟುಂಬದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತೇನೆ. ನೆರೆದಿರುವ ಬಂಧು ಮಿತ್ರರಿಗೂ ನಮ್ಮ ಮೆಚ್ಚಿನ ಎಲ್ಲ ಗ್ರಾಹಕರಿಗೂ ವಿಶ್ವಾಸಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. President of a club in 1977-78, zonal chairman in 1978-79, DDG in 1979 to 80, district chairman in 1980 to 81, unanimously elected district governor in 1981-82, executive committee member of Lions Coordination Committee of India 89-90, chairman of Lions Nursery and Primary School for 15 years, chairman of Lion Trust for Physically Handicapped, life membership the International Association of Lions Club, awards in Lionism, 100% president, best president of the region, membership advancement key, best zonal chairman in 1978-79, and many more awards in his career. His other interests are he has been the chairman of Kodagu Planters Association, took part in the international tournament in Sri Lanka as a chief guest of Karnataka State basketball team, president of Cook Hockey Association, president of UPSI Sports Club, president of Cook Basketball, vice president of Karnataka State Hockey Association, and we are very much pleasure to honor you on this beautiful occasion, sir.
ಆಗಿಲ್ಲ ಸುಬ್ಬಣ್ಣ ಫೋನ್ ಕಲಿಯಲಿ. Schooling in IAS Hindu Colony, Dadar, Mumbai. It is degree in BCom, R.A. Poddar, College of Commerce and Economics, Mumbai. MBA in University of Leeds, UK. Bhuvanesh Sheth joined the family company Jai Bhuvan Private Limited as a Director of Finance and Marketing after completing his MBA square feet till date, including Nova, Sidade Township at Porvorim, Goa. It has developed the iconic Mall de Goa, Goa's biggest destination mall, having variety of international and national stores, cinema and food court. The company has started the new division, Sonhe Homes, which builds luxury and premium villas. He started Nizanta Retail Ventures Private Limited in 2016. The company is engaged in a retail trade of garments and is franchisee of leading international brands like Tommy Hilfiger, Calvin Klein Jeans, US Polo, Benetton, Jockey, and national brands like Zudio and Deal Jeans. In a very short span of time, the company has opened 9 stores. He has launched his own fast fashion women's wear brand by name Co. The first outlet has started in Margova, Goa. He is also a director of Jai Bhuvan Project Private Limited. The company is involved in business of hospitality. At present, the company has 2 hotels in Goa, a 35-room business boutique hotel and with restaurant and banquet facility in Panjim, and a 42-room business hotel with banquet and conference facility in Porvorim, Goa. This is also a trustee in SSS Sheikh Education Trust. The trust is running English medium school, Jnana Vikas School in Porvorim, Goa. It has around 425 students from classes ranging from 1st standard to till 10th standard. He is also a mentor of Asima English Monthly Magazine, part of Jnana Bharati Prakashan Limited. Asima covers range of topics from current affairs, political events, business news, historical events, as well as social and cultural issues. It would be a pleasure to introduce Mrs. Lavanya Sheth. She did her schooling in Coorg and completed architecture from MS Ramaya College of Engineering, Bangalore. Got married in 2003, worked as architect in architectural firm in Mumbai. She has designed apartments, bungalows in Bangalore, Goa and Coorg. She also done interiors for flats and coffee shop. She has designed Guru Bhavan residence for Parama Pujya Shri Sachidananda Jnaneshwara Bharati Mahaswami, Turkey, Honavar. She joined Rotary in 2017, done many projects for welfare of the society. Designed one of the Rotary project is Home for Army Veterans. The land belongs to the defense. It's old age home for Army veterans. It's a first such project in India. She is also the director of Nizanta Retailers Private Limited. At present, doing luxurious villa in Vagator, Sangolda, Old Goa and Asagova in Goa. It would be applause, pride, pleasure to honor you on this beautiful occasion. ಇಲ್ಲಿ ಅಮ್ಮನ ಸ್ವಲ್ಪ ಮುಂದೆ ಕರ್ಕೊಳ್ಳಿ. ಇಲ್ಲಿ ಅಂಕಲ್ ಇಲ್ಲಿ ಬಾಡಿಗೆಯಿಂದ ಶುರುವಾಗಿದ್ದ ಈ ಒಂದು ಮಳಿಗೆ ಇವತ್ತರ ಇಷ್ಟರ ಮಟ್ಟಿಗೆ ಬೆಳೆಯುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಸಮಯದಲ್ಲಿ ನಿಮ್ಮನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯವೂ ಆಗಿರುತ್ತದೆ. ನಡೆಸಿರುತ್ತಾರೆ. ಇವರು ದೈವ ಭಕ್ತರು ಹಾಗೂ ಉತ್ತಮವಾಗಿ ಭಕ್ತಿ ಗೀತೆಗಳನ್ನು ಹಾಡುವರು. ಇವರನ್ನು ಕೂಡ ಸನ್ಮಾನಿಸುವುದು ನಮ್ಮ ಭಾಗ್ಯವಾಗಿರುತ್ತದೆ. ನಾಗೇಶನ ಹಿಂದೆ ಬನ್ನಿ.
ಸೌಮ್ಯಕ್ಕ ಮುಂದೆ. ವಿಷಯ ಪ್ರತಿಯೊಂದು ಚಿಕಿತ್ಸೆಗೆ ದೂರದ ನಗರಗಳಿಗೆ ಹೋಗುವಂತ ಸಮಸ್ಯೆಯನ್ನು ಪರಿಹರಿಸಿರುತ್ತಾರೆ. ಇವರಿಬ್ಬರ ಸಾಧನೆಯು ಶ್ಲಾಘನೀಯ. ಈ ದಂಪತಿಗಳು ಹಲವಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿ ಪಾಲ್ಗೊಂಡಿರುತ್ತಾರೆ ಹಾಗೂ ಕೊಡಗಿನ ಜನತೆಗೆ ತಮ್ಮ ಸೇವೆಯನ್ನು ನೀಡುತ್ತಿರುತ್ತಾರೆ. ಇವರ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡುತ್ತಿರುವುದು ನಮ್ಮ ಸೌಭಾಗ್ಯವೆಂದು ತಿಳಿಸಿಕೊಳ್ಳುತ್ತೇವೆ. ಮುಂದೆ ಮುಂದೆ ಮುಂದೆ. ಓಕೆ, ಇಲ್ಲಿ ಉತ್ತಮ ಕಾಫಿ ಬೆಳೆಗಾರರಾಗಿದ್ದು ಇವರು ಈ ಸಂಸ್ಥೆಯ ಸ್ಥಾಪಕರಾದ ದಿವಂಗತ ಗಂಗಾಧರ್ ಶ್ರೇಟ್ ಅವರ ಆಪ್ತ ಗೆಳೆಯರು ಹಾಗೂ ಹಿತೈಷಿಗಳು. ಹಲವಾರು ವಾಣಿಜ್ಯ ಮಳಿಗೆಯನ್ನು ಕಟ್ಟಿರುತ್ತಾರೆ. ಇಂದು ಶುಭಾರಂಭಗೊಂಡಿರುವ ಈ ವಾಣಿಜ್ಯ ಮಳಿಗೆಯನ್ನು ಕಟ್ಟಡವನ್ನು ಸುಂದರವಾಗಿ ಕಟ್ಟಿಕೊಟ್ಟಿರುತ್ತಾರೆ. ಆಗಿಲ್ಲ ಆಗಿಲ್ಲ ಆಗಿಲ್ಲ. ಓಕೆ, ಇಲ್ಲಿ ಓಕೆ ಓಕೆ, ಥ್ಯಾಂಕ್ ಯು. ಇಂಟೀರಿಯರ್ ಡಿಸೈನಿಂಗ್ ಅನ್ನು ಮಾಡಿರುತ್ತಾರೆ. ಇವರಿಗೆ ಒಬ್ಬಳು ಮುದ್ದಾದ ಪುತ್ರಿ ಕೂಡ ಇರುತ್ತಾಳೆ. ಸ್ವಲ್ಪ ಸೈಡಿಂದ ಹಾಂ. ಲುಕೆ ಶ್ರೀಮತಿ ಲಾವಣ್ಯ ಭುವನೇಶ್ವರ್ ಅವರು ಈ ಒಂದು ಮಳಿಗೆಯ ಆರ್ಕಿಟೆಕ್ಚರ್ ಅನ್ನು ಪ್ಲಾನ್ ಮಾಡಿಕೊಟ್ಟಿರ್ತಾರೆ. ಇವರನ್ನು ಕೂಡ ಈ ದಿನ ಸನ್ಮಾನಿ. ಇವತ್ತು ಈ ಮಾಳಿಗೆ ಎಷ್ಟು ಸುಂದರವಾಗಿರಲು ಕಾರಣವಾಗಿರ್ತಾರೆ. ದೂರದ ಗೋವಾದಿಂದ ದಿಲ್ಲಿಗೊಮ್ಮೆ ಬಂದು ಯಾವ ಕಾರ್ಯಗಳು ಹೇಗೆ ನಡೀತಾ ಇದೆ ಅಂತ ಹೇಳಿ ಎಲ್ಲ ವೀಕ್ಷಿಸಿ ಏನೇ ಒಂದು ತೊಡಕುಗಳಿದ್ರು ಕೂಡ ಎಲ್ಲವನ್ನು ಸರಿಪಡಿಸಿ ಕೊಟ್ಟಿರ್ತಾರೆ. ಇವರು ನಮ್ಮ ಕುಟುಂಬದ ಪರವಾಗಿ ಮನೆಯ ಹಿರಿಮಗಳಾಗಿ ಇವತ್ತು ತುಂಬಾ ಒಂದು ಶ್ಲಾಘನೀಯ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಇವರನ್ನು ನಮ್ಮ ಅತ್ತೆ ಮಾವನವರು ಸನ್ಮಾನ ಮಾಡಬೇಕಾಗಿ, ವಿಶೇಷವಾದ ಒಂದು ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಡ್ತಾ ಇದ್ದೀನಿ. ಸೊನ್ನೆ ಇಲ್ಲಿ ನೋಡ್ಬಿಡಿ. ಮಾತಾಡ್ತಾ ಹೋದ್ರೆ ಊಟ ಯಾರಿಗೂ ಸಿಗಂಗಿಲ್ಲ. ಆಶೀರ್ವಾದಗಳು ಬೇಕು. ಏನಿಲ್ಲ
ಮೊದಲನೇದಾಗಿ ಮೋಹನ್ ಮಕ್ಕಳು ಯಾವಾಗಲೂ ಮಕ್ಕಳು ನಾವು ಇಲ್ಲಿ ಅಂಗಡಿಗೆ ಬಂದ್ರೆ ಅವರೇ ನಮ್ಗೆ ಸಿಕ್ಕೋದು, ಅವರೊಟ್ಟಿಗೆ ನಾವು ಮಾತಾಡೋದು, ಏನಿದ್ರು ಲೇವದೇವೆಲ್ಲ ಅವ್ರ ಮಕ್ಕಳೊಟ್ಟಿಗೆ ಜಾಸ್ತಿ. ಮೋಹನ್ ಅವರು ಈಗ ಅಂಗಡಿಯಲ್ಲಿ ಮೊದಲನೇದಾಗಿ ಅವರಿಗೆ ತುಂಬಾ ವಂದನೆ. ಇವತ್ತು ಬರಲಿಕ್ಕೆ ಪರವಾಗಿಲ್ಲ ಬಿಡಿ, ಅದು ಕೇಳಿದ್ರು. ಹೌದಾ, ನನಗೆ ಜ್ಞಾಪಕ ಇರುವಾಗೆ ಸುಲೋಚನ್ ಅವ್ರನ್ನ ನನಗೆ ಚಂದಾಗಿ ಸಣ್ಣದರಲ್ಲಿ ಜ್ಞಾಪಕ ಉಂಟು. ನಾವಿಲ್ಲಿ ಸುಮಾರು ಸಲ ಬಂದಿದ್ದೀನಿ. ಆಗ ಸುಲೋಚನ್ ಅವರು ಇರುವಾಗ ನಾವು ಇಲ್ಲಿ ಇವ್ರ ತಾಯಿ, ಮೋಹನ್ ಅವ್ರ ತಾಯಿ, ಆಗ ನಾವು ತುಂಬ ಬಂದಿದ್ದೀವಿ. ಇನ್ಫ್ಯಾಕ್ಟ್ 81 ನಾವು ಲಯನ್ಸ್ ಸ್ಕೂಲ್ ಶುರು ಮಾಡಿದಾಗ 1ನೇ ವರ್ಷ ಫಸ್ಟ್ ನಾವು ನಮ್ಮ ಮತ್ತೆ ಗೋಣಿಕೊಪ್ಪಲಿಂದ ದುಡ್ಡು ಕಲೆಕ್ಟ್ ಮಾಡೋಕೆ ಫಸ್ಟ್ ಬಂದಿದ್ದು ನಾವು ಇಲ್ಲಿ ಸುಲೋಚನ ಅದು ಮೋಹನ್ ಅವ್ರ ತಾಯಿ. ಅವರು ನಮಗೆ ಬ್ಲೆಸ್ ಮಾಡಿ ಆಗ ದುಡ್ಡು ಕೊಟ್ಟರು. ಎಷ್ಟು ಕೊಟ್ಟರು ಅಂತ ಈಗ ನನಗೆ ಜ್ಞಾಪಕ ಇಲ್ಲ, ವಯಸ್ಸಾಯ್ತು ನೋಡಿ. ಆದರೆ ಅವ್ರ ಬ್ಲೆಸ್ಸಿಂಗ್ ಇಂದ ನಮಗೆ ತುಂಬ ಒಳ್ಳೇದಾಗೋದು. ಸುಲೋಚನ ಅವ್ರನ್ನ ನಾನು ಹೇಳೋದಾಗೆ ಜಯಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ, ಅವಳು ಸುಲೋಚನ ಅವರು ಅವರೇ ಒಂದು ಲಕ್ಷ್ಮಿಯಾಗಿ ಇದ್ದು ನಮಗೆ ಬ್ಲೆಸ್ ಎಲ್ಲ ಮಾಡಿದ್ದಾರೆ. ಅದಕ್ಕೆ ನಾವು ತುಂಬ ಅವರಿಗೆ ಋಣಿಯಾಗಿದ್ದೇವೆ. ಇವತ್ತು ಸಮೇತ ಅವ್ರ ಮಕ್ಕಳು ಅವಳು ಹಾಗೇನೆ ಚೆಂದಾಗಿ ನಡೆದಿತ್ತು. ಗೋಣಿಕೊಪ್ಪಲಲ್ಲಿ ಈ ಜ್ಯುವೆಲ್ಲರ್ಸು ಮತ್ತೆ ಬಾರ್ ಅಂತ ಹೇಳಿದ್ರೆ ತುಂಬ, ನೀವು ಮೇಲೆ ಕೆಳಗೆ ನೋಡಿ, 2ನೇ ಶಾಪು ಜ್ಯುವೆಲ್ಲರು, 2ನೇ ಶಾಪು ಬಾರು. ಇದು ಕೊಡಗಿನಲ್ಲಿ ಯಾರ್ಯಾರ ಕಾಫಿ ಮಾರಿದ್ರೆ ಗೋಣಿಕೊಪ್ಪಲಿಗೆ ಬಂದ್ರೆ ಗಂಡಸಿಗೆ ಒಂದು ಜಾಗ ಉಂಟು, ಹೆಂಗಸರಿಗೂ ಒಂದು ಜಾಗ. ಏನ್ ಬೇಕಾದ್ರೆ ಖರೀದಿರ್ಬೋದು, ನಿಮ್ಮ ಜ್ಯುವೆಲ್ಲು ತೆಗಿತಾರೆ. ಮತ್ತೆ ಈ ಹಿಂದಕ್ಕೆ ಹೋಗುವಾಗ ಗಂಡಸರು ಹೆಂಗಸರು ಎಲ್ಲರೂ ಸಂತೋಷದಲ್ಲಿ ಇರ್ತದೆ. ಅದು ಗೋಣಿಕೊಪ್ಪದಲ್ಲಿ ಮಾತ್ರ ಇರೋದು, ಬಾಕಿ ಜಾಗದಲ್ಲಿ ಇಲ್ಲ. ಮತ್ತೆ 3ನೇದೀಗ ಡಾಕ್ಟರ್ಸು ಬಂದಿದ್ದಾರೆ. ಜಾಸ್ತಿ ಕುಡಿದು ನಮಗೆ ತೊಂದರೆ ಏನಾದ್ರೆ ಡಾಕ್ಟರ್ ನಮ್ಮನ್ನ ನೋಡ್ಕೊಳ್ತಾರೆ, ಏನ್ ತೊಂದರೆ ಇಲ್ಲ. ನಾವು ಏನಿಲ್ಲ, ಇವತ್ತಿನ ಒಳ್ಳೆ ದಿವಸದವರು ಮೋಹನ್ ಅವ್ರಿಗೂ ಅವ್ರ ಮಕ್ಕಳಿಗೂ ದೇವರು ತುಂಬಾ ಒಳ್ಳೇದು ಮಾಡಲಿ. ಇವತ್ತಿನ ಈ ಹೊಸ ಅಂಗಣದಲ್ಲಿ ತುಂಬಾ ಚೆಂದಾಗಿ ಆಗಬೇಕು, ಬಿಸ್ನೆಸ್ ಇನ್ನೂ ಮೇಲೆ ಬೆಳೀಲಿ ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿ. 94ನೇ ಇಸ್ವಿಯಲ್ಲಿ ಒಂದು 2-3 ಸಣ್ಣದಾಗಿ ಒಂದು ಜ್ಯುವೆಲ್ಲರಿ ಶಾಪ್ ಇತ್ತು. ಇವರು ಮುಂದುಗಡೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಉಜ್ಜಲುಗಳು ಹಾಕೊಂಡು ಊದುತ್ತಾ ಕೆಲಸ ಮಾಡುವಂಥ ಆ ವರ್ಷದ ಆ ಕಾಲದಲ್ಲಿ. ಆಗ ಇವರು ತಂದೆ ತಾಯಿ ಇದೇ ರೂಮಲ್ಲಿ ವ್ಯಾಪಾರ ಮಾಡ್ತಾ ಇದ್ದು. ಈಗ ಇವರು ಮುಂದೆ ಬಂದಿದ್ದು ಇವರು ತಂದೆ ತಾಯಿಯ ಒಳ್ಳೆ ಇದರಿಂದ ಇವರು ಅಣ್ಣ ತಮ್ಮಂದಿರು ಮಕ್ಕಳು ಎಲ್ಲ ಮುಂದೆ ಬಂದಿದ್ರು. ಅಷ್ಟು ಒಳ್ಳೆಯವರು. ಸುಲೋಚನ ಅವರು ಆಗಲೇ ನಾ ಕಾನ್ವೆಂಟಲ್ಲಿ ಓದಿದ್ದೀನಿ ಅಂತ ಹೇಳ್ತಿದ್ರು. ಆಗಲೇ ಅವರು ಕಾನ್ವೆಂಟಲ್ಲಿ ಓದಿದರು. ಬರುವಾಗ ಎಲ್ಲರ ಜೊತೆಲಿ ಸಂತೋಷದಲ್ಲಿ ಮಾತಾಡಿ, ಒಂದೊಂದ್ಸಲ ಏನಾದ್ರು ಬೇಕಾದ್ರೆ ಇಲ್ಲಿಗೆ ಬರುವಾಗ ಆ ಥರ ಅವರು ಮಾತಾಡಿ ವ್ಯಾಪಾರ ವ್ಯವಹಾರವನ್ನು ಮಾಡಿ ಕಳಿಸ್ತಾ ಇದ್ರು. ನಾನು ಸಣ್ಣ ವಯಸ್ಸಿನಲ್ಲಿ ನನ್ನ ಅಕ್ಕ ತಂಗಿಯಂದಿರೋದು ಮದುವೆಗೆ ಸಾಮಾನು ಸಾಹಿತ್ಯ ಇವರಿದ್ದೇ ಮಾಡ್ತಿದ್ರು. ಆಗಲಿಂದ ನನಗೆ ಪರಿಚಯ. ಇವರು ಮಾಡಿಕೊಟ್ಟ ಸಾಮಾನು ತಗೊಂಡು ಹೋದರೆ ಅವರು ಸೀಕ್ರೆಟ್ ಆಗಿ ಒಂದು ಮಾರ್ಕ್ ಮಾಡಿ ಕೊಡ್ತಾರೆ. ಆಗ ಹಲ ಮಾರ್ಕಲ್ಲಿ ಇರ್ತೀರ. ಅದು ಯಾವ ಸಲ್ಲಿ ಹೋಗಿ ಯಾವ ಅಕ್ಕಸಾರ ಅಂಗಡಿಯಲ್ಲಿ ಬೆಂಗಳೂರು ಮೈಸೂರಿಗೆ ಹೋದರೆ ಇದು ಒಳ್ಳೆಯದು ಚೆನ್ನಾಗಿ ಉಂಟು ಅಂತೇಳಿ, ಯಾವುದು ಡೂಪ್ಲಿಕೇಟ್ ಅಂತೇಳಿ ನಾನು ಮಾಡಿಸಿದ್ರಲ್ಲಿ ನನಗೆ ಯಾರು ನಮ್ಮ ಇದರಲ್ಲಿ ಹೇಳಿಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾ ಕೊಡ್ತಿದ್ರು. ಆ ಒಳ್ಳೆತನದಲ್ಲಿ ಈಗ ಇವರೇ ಅಲ್ಲ, ಇವರ ಅಣ್ಣ ತಮ್ಮಂದಿರು, ಇವರು ಹಿರಿಯವರು, ತಮ್ಮಂದಿರು ಚೆನ್ನಾಗಿ ಮಾಡಿದ್ದಾರೆ. ಅವರು ದೇವರು ನಮ್ಮ ಕೊಡಗಿನಲ್ಲಿರೋ ಸಿದ್ದಪ್ಪ ಕಾರಮೆ, ಅವರು ಕುಲದೇವರು. ಅವ್ರನ್ನ ಇನ್ನು ಮುಂದಕ್ಕೂ ಅವ್ರ ಸಂಸಾರ ಎಲ್ಲನೂ ಚೆನ್ನಾಗಿ ಇದು ಮಾಡ್ತಾ ಅವರ ವ್ಯಾಪಾರ ಇದು ಸರ್ವ ಇದು ಮುಂದಕ್ಕೆ ಬರಲಿ ಅಂತೇಳಿ ಹಾರೈಸ್ತಾ ನಾನು 2 ಮಾತನ್ನು ಕಪಿಲೆ ಕಲ್ಯಾಣಿ ಕುಮುಧಾ ದೇವಿ ಕೌಬೇರಿ
ವಿಮಲಯೇ ವಿಶ್ವೇಶ್ವರಿಯೇ ಭ್ರಮರಾಂಬಿಕೆ ಹೊಲತ್ ಈ ಜಗತ್ನ ಸುಗತ್ ಹೊಲತ್ ಈ ಜಗತ್ನ ಸುಗತ್ ಸುಗತ್. ಮತ್ತೆ ಹಿಂದಿ ಕಾರ್ಯಕ್ರಮಕ್ಕೆ ಆಗಲಿದ್ದೆಲ್ಲ ಹಿರಿಯರು, ಅತಿಥಿಗಳು, ಉದ್ಘಾಟಕರು, ಮುಖ್ಯ ಅತಿಥಿಗಳು, ಹಿತೈಷಿಗಳು, ಗ್ರಾಹಕರು ಎಲ್ಲರಿಗೂ ನನ್ನ ಅದು ದುಂಬಿದ ನಮಸ್ಕಾರವನ್ನು ಹೇಳುತ್ತಾ ಒಂದೆರಡು ಮಾತನಾಡಲಿಕ್ಕೆ ಬಯಸ್ತೇನೆ. ನಾನು ಗೋಣಿಕೊಪ್ಪಕ್ಕೆ ಬಂದಿದ್ದು 79ರಲ್ಲಿ, 64ಕ್ಕೆ ನಿಮಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. 79ಕ್ಕೆ ನಾನು ಬಂದದ್ದು. ಅಲ್ಲಿಂದ ನನಗೆ ಇವರ ಬೆಳವಣಿಗೆ ಬಗ್ಗೆ ಎಲ್ಲ ನಾನು ದಿನೇ ದಿನೇ ಗಮನಿಸ್ತಾ ಬಂದಂಥವ್ರು. ಆವಾಗ ನಾನು ಇವರ ತಂದೆಯ ಪರಿಚಯ ನನಗೆ, ಅವರನ್ನು ನೋಡಿದೆ. ಅವರ ತಾಯಿ, ಅವರು ತಾಯಿ ಅಂತ ಹೇಳಿದ್ರೆ ಅವರು ನಿಜವಾಗಿ ತಾಯಿ. 9 ಮಕ್ಕಳನ್ನು ಹೊತ್ತು ಸಾಕಿ ಸಲಹೆ ಇರುವಂತ ಈ ಮಳಿಗೆಯಲ್ಲಿ ಕೂತು ಬರುವಾಗ ಯಾವಾಗಲೂ ನಾವು ಬಂದಾಗ ಇಲ್ಲಿ ಒಬ್ಬರೇ ಮನೆ ಕೂತಿರ್ತಿದ್ರು. ಶಾಲೆ ಓದ್ತು ಮಾತಾಡ್ತಾ ಪ್ರಾರ್ಥನೆ ಮಾಡ್ತಾ ಕೂತಿರ್ತಿದ್ರು. ಆ ಮಹಾನ್ ತಾಯಿಯ ಒಂದು ಆಶೀರ್ವಾದ, ಆ ಮಹಾನ್ ತಾಯಿಯ ಶಕ್ತಿಯೇ ಈ ತರದ ಈ ಮುನ್ನಡೆಗೆ ಖಂಡಿತವಾದಂತ ಒಂದು ಕಾರಣ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಮತ್ತೆ ಮೋಹನ್ ರವರ ಪರಿಚಯ ಆವಾಗಿಂದಲೇ ಪರಿಚಯ ಆಯಿತು. ಮೋಹನ್ ರವರು ಹೇಳಿದ್ರೆ ಅವರ ತಾಯಿಯೊಡನೆ ಅವರ ತಾಯಿಯ ಕೆಲಸಕ್ಕೆ ಹೆಗಲು ಕೊಟ್ಟು ಅವರು ಬಹಳ ಶ್ರಮಿಸಿದ್ದಾರೆ. ಏನೇನೋ ಕೆಲಸ ಮಾಡ್ತಿದ್ರು, ಅದು ಹೇಳ್ತಿದ್ರು. ಮಂಗನಪೇಟೆಗೆ ಅದು ನಡ್ಕೊಂಡೇ ಓಡಾಡ್ತಿದ್ರು ಕೆಲವು ಕೆಲಸದಲ್ಲಿ. ಸರಿಯಾಗಿ ಆ ತಾಯಿಯಾಗಿ ಹೆಗಲು ಕೊಟ್ಟು ದುಡಿಯೋದರಿಂದ ನಿಷ್ಠೆಯಾಗಿ ಒಂದು ದೂರದೃಷ್ಟಿಯನ್ನಿಟ್ಟು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಎಂಬಂತ ಒಂದು ದೂರದೃಷ್ಟಿಯಿಂದ, ಚಿಂತನೆಯಿಂದ, ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಾ ಅವರು ಶ್ರಮ ವಹಿಸಿದ್ದರಿಂದ ಇವತ್ತು ಈ ರೀತಿಯನ್ನು ತಲುಪಲಿಕ್ಕೆ ಶಿವ ಪರಮೇಶ್ವರ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಒಂದು ವೃತ್ತಿ ಧರ್ಮ ಅಂತ ಇದೆ. ನಾವೆಲ್ಲರೂ ಇವರು ಈಗ ಚಿನ್ನ ಬೆಳೆ ವ್ಯಾಪಾರಿ, ನಾನು ವೈದ್ಯ, ಇವರು ವೈದ್ಯರು, ಇವರು ಬೆಳೆಗಾರರು, ಎಲ್ಲರಿಗೂ ಅವರವರ ವೃತ್ತಿಯಲ್ಲಿ ಒಂದು ಧರ್ಮ ಇದೆ. ಆ ವೃತ್ತಿ ಧರ್ಮವನ್ನ ಯಾರು ಪ್ರೀತಿಯಿಂದ, ವಿಶ್ವಾಸದಿಂದ ವ್ಯವಹಾರ ಮಾಡುವುದೆಲ್ಲ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತಲೇ ಸರಿ, ವ್ಯವಹಾರ ಇದ್ದೇ ಇರ್ತದೆ. ಆ ವ್ಯವಹಾರದಲ್ಲೂ ಒಂದು ವೃತ್ತಿ, ಅದರಲ್ಲೂ ಒಂದು ಧರ್ಮ. ಆ ಧರ್ಮವನ್ನ ಯಾರು ಪರಿಪಾಲನೆ ಮಾಡಿಕೊಂಡು ಅದನ್ನ ವೃತ್ತಿಯನ್ನ ಬೆಳೆಸುವಂತ ಒಂದು ಶ್ರಮವನ್ನ ಕೊಡ್ತಾನೋ ಅವನು ನಿಜವಾಗಿ ಅವನು ಒಂದೇ ಮೆಟ್ಟಲು ಏರುತ್ತಾನೆ ಎಂಬಂತ ಇದು ಸತ್ಯ ಸಂಗತಿ. ಇದು ಧರ್ಮ ಸೂತ್ರವೂ ಹೌದು. ಆದ್ದರಿಂದ ನಾನು ಕಂಡ ಮಟ್ಟಿಗೆ ಅವರ ತಾಯಿ, ಮೋಹನ್ ಅವರೆಲ್ಲರೂ ಆ ವೃತ್ತಿ ಧರ್ಮವನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಅಂತ ನನಗೆ. ಆ ಒಂದು ಧರ್ಮ ಪರಿಪಾಲನೆ, ಧರ್ಮೋ ರಕ್ಷಿತ ಧರ್ಮವನ್ನ ನಾವು ಕಾಪಾಡಿದರೆ ತಿರುಗಿ ಧರ್ಮ ನಮ್ಮನ್ನು ಕಾಪಾಡ್ತದೆ ಅಂತ ಹೇಳೋದು ನಾವು ನೋಡ್ತಾ ಇರೋದು. ಅದಕ್ಕೆ ಈಗ ಇವರ ಕುಟುಂಬದವರೇ ಒಂದು ನಿದರ್ಶನ. ಆದ್ದರಿಂದ ಅವರು ಇವತ್ತು ಈ ತರದ ಒಂದು ಸ್ಥಿತಿಗೆ ಎಲ್ಲ ಒಂದು ಒಳ್ಳೇದಕ್ಕಾಗಿ ಹೇಳಿದಾಗೆ ಹೊಲತು ಈ ಜಗತ್ತಿನ ಸುಗತ ಎಲ್ಲ ಈ ಸಮಾಜದ ಎಲ್ಲ ವ್ಯಕ್ತಿಗಳು ಎಲ್ಲ ಯಾಕೆ ಅಂತ ಹೇಳಿದ್ರೆ ಸಮಾಜದ ಸುಖಕ್ಕಾಗಿ ಕವಿ ಜಗತ್ತಿಗೆ ಕೇಳ್ಕೊಟ್ರು ಒಳ್ಳೇದು ಮಾಡಲಿ. ನಾವೆಲ್ಲ ಕೈಚಾಡ್ತಿರುವುದು ನಮ್ಮ ವೃತ್ತಿಯ ಮೂಲಕ ಈ ಸಮಾಜದ ಒಂದು ಸುಖಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಕೊಡ್ತಾ ಇರೋದು, ಸಮಾಜಕ್ಕೆ ಒಳ್ಳೆಯದಾಗಬೇಕು. ಆ ದೃಷ್ಟಿಯಲ್ಲಿ ಅವರ ವೃತ್ತಿಯ ಮೂಲಕ ಏನು ಸಮಾಜಕ್ಕೆ ಒಳ್ಳೆಯದನ್ನು ಕೊಡಲಿಕ್ಕೆ ನಾವು ನಮ್ಮ ವೃತ್ತಿಯ ಆ ಥರ ವೃತ್ತಿಯ ಮೂಲಕ ಒಂದು ಸಮಾಜ ಸೇವೆಯನ್ನ ಬರೀ ಒಂದು ಸಂಪಾದನೆಯಲ್ಲ, ಸಮಾಜ ಸೇವೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಂದವರು. ಆದ್ದರಿಂದ ಅವರು ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ನನ್ನ ಮೇಲಂತೂ ಅವರಿಗೆ ವಿಶೇಷವಾದ ಪ್ರೀತಿ. ಅವರ ಯಾವ ಒಂದು ಇದಕ್ಕೂ ಯಾವ ಉದ್ಘಾಟನೆಗೂ ನನ್ನನ್ನು ಬಿಟ್ಟಿಲ್ಲ. ನನ್ನ ಒಂದು ಏನು ನನ್ನ ವಿಶೇಷತೆ ಕಂಡ್ರೆ ನನಗೆ ಗೊತ್ತಿಲ್ಲ, ಅದೆಲ್ಲ ನನ್ನನ್ನು ಸೇರಿಸ್ಕೊಂಡೇ ಮಾಡ್ತಿದ್ರು. ಅದಕ್ಕಾಗಿ ನಾನು ಅವರಿಗೆ, ಅವರ ಕುಟುಂಬದವರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಇಲ್ಲಿರತಕ್ಕಂಥ ಎಲ್ಲರಿಗೂ ಬಂದು ಈ ಸಂದರ್ಭದಲ್ಲಿ
ಸೇರಿ ಎಲ್ಲರೂ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀಲಿ, ಎಲ್ಲರೂ ಸಹಕರಿಸಿದ ಎಲ್ಲರಿಗೂ ನನ್ನ ನಮನಗಳನ್ನು ಹೇಳುತ್ತಾ ನಾನು ಮದುವೆಯಾಗಿ ಬರುವಾಗ ನಾ ಗೋಣಿಕೊಪ್ಪ ಹೇಳೋದು ಕೇಳಿದ್ದೆ, ಮತ್ತೆ ಗೋಣಿಕೊಪ್ಪ ನೋಡಿದ್ದಿಲ್ಲ. ಯಾವುದೋ ಒಂದು ಪುಸ್ತಕ ಹೋಗುವಾಗ ನನ್ನ ಜೊತೆಲಿ ಇದ್ದಾರೆ, ಇದೇ ಗೋಣಿಕೊಪ್ಪ ಬಾಗಿ ನೋಡುವಾಗ ಜಯಲಕ್ಷ್ಮಿ ಜ್ಯುವೆಲ್ಲರ್ಸ್ ಆಗ ಅವರು ನನಗಿಂತ ಮುಂಚೆ ಇದ್ದವರು, ವಿಚಾರ ನನಗೆ ಹೇಳಕ್ಕೆ ಅವರು ಅವ್ರ ಹೆಸರು ಇಲ್ಲಿಂದ ಹುಟ್ಟದ ತಲೆ ಕೊಡಗಿನ ಮತ್ತೆ ಅವರು ಯಾರು ಹೇಳಿಕೊಟ್ರು, ಅವ್ರ ತಾಯಿ ನಡ್ಸ್ಕೊಂಡಿದ್ದಾರೆ. ನನಗೆ ಇನ್ನೂ ನನ್ನ ತಲೆ ಕಾರಿನ ಹೊರಗೆ ಹಾಕಿ ನೋಡಿದೆ, ಪರವಾಗಿಲ್ಲಪ್ಪ ಅಮ್ಮ ಆಗಿಲಿಂದಲೇ ನಾನು ಹೇಳುತ್ತೀನಿ, ಅವರೇ ನನ್ನ ವಿಚಾರ ನನಗೆ ಈ ದಿನ ಒಳ್ಳೆಯ ಸುದಿನ ಎಂದು ನಾನು ಭಾವಿಸ್ತೇನೆ. ನಾನು MG ಮೋಹನ್ ಅವರು ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ನಮ್ಮ ಜೂನಿಯರ್ ಕಾಲೇಜ್ ಪೊನ್ನಪೇಟೆವರೆಗೂ ನಾವು ಒಂದೇ ಕ್ಲಾಸ್ಮೇಟ್ಸು ಬೆಂಚ್ಮೇಟ್ಸ್ಗಳಾಗಿದ್ದು, ನನಗೆ ಈ ದಿವಸ ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಸಿಕ್ಕಿದಂಥ ಅವಕಾಶವು ನನ್ನ ಒಂದು ಭಾಗ್ಯವೆಂದು ಭಾವಿಸ್ತೇನೆ. ನಮ್ಮ ಬಾಲ್ಯ ಜೀವನದಲ್ಲಿ ಅವರ ತಂದೆ ತಾಯಿ ಅವರ ಶಾಪಿಗೆ ನಾವು ಬರ್ತಾ ಹೋಗುತ್ತಾ ಅವರ ಆತ್ಮೀಯತೆ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ. ಮಗ ಹೆಸರನ್ನು ಉಳಿಸಿಕೊಂಡು ಈ ಥರ ಒಂದು ಅಂಗಡಿ ಮಳಿಗೆಯನ್ನು ಅವರ ಅಣ್ಣತಮ್ಮಂದಿರು ಅವರ ಮಕ್ಕಳೊಟ್ಟಿಗೆ ಅವರು ಹಂಚಿಕೊಂಡು ದಿವಸ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮನ್ನು ಕರೆದಿದ್ದಾರೆ. ಈ ಥರ ಅವರ ಜೀವನದಲ್ಲಿ ಇನ್ನು ಮುಂದಕ್ಕೂ ನಮ್ಮ ಕೊಡಗಿನಾದ್ಯಂತ ನಗರಗಳಲ್ಲಿ ಅವರು ಇನ್ನಷ್ಟು ಅಂಗಡಿ ಮಳಿಗೆಯನ್ನು ಪ್ರಾರಂಭಿಸಲಿ. ಅವರಿಗೆ ಭಗವಂತನು ಆ ಕಾವೇರಮೇಶ್ವರಿ ಗುತ್ತಪ್ಪನು ಅವರ ಕುಲ ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ಹೇಳುತ್ತಾ ಅವರಿಗೆಲ್ಲ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು. ನಾನು ಗೋಣಿಕೊಪ್ಪಕ್ಕೆ ಬಂದಿರುವಾಗ ಆಲ್ಮೋಸ್ಟ್ 15 ವರ್ಷ ಆಯಿತು. ನಾನು ಇಲ್ಲಿ ಮೊದಲು ಬಂದಾಗ ಇವರು ಎಷ್ಟು ನಮ್ಗಿಂತ ಎಷ್ಟು ಮುಂಚೆ ಇಲ್ಲಿ ಗೋಣಿಕೊಪ್ಪದಲ್ಲಿದ್ದಾರೆ ಅಂತ ಹೇಳಿ ಇವಾಗ ಮೋಹನ್ ಅಂಕಲ್ ಹೇಳ್ಬೇಕಾದ್ರೆ ನಮಗೆ ಗೊತ್ತಾಯ್ತು. ನಮ್ದು ಒಂದು ಪದ್ಧತಿ ಇದೆ, ಪೀಚೆ ಕತ್ತಿ ಮಾಡೋದು. ಸೊ ನಮ್ದೊಂದು ಮುತ್ತಾತೊಂದು ಪೀಚೆ ಕತ್ತಿ ಇತ್ತು. ಪೀಚೆ ಕತ್ತಿ ಒಬ್ಬರಿಂದ ಒಬ್ರಿಗೆ ಹೋಗ್ಬೇಕಾದ್ರೆ ಒಬ್ರಿಗೆ ಹೋಗುತ್ತೆ, ಎಲ್ಲರಿಗೂ ಬರಲ್ಲ. ಅದಕ್ಕೆ ನಾನು ಆ ಪೀಚೆ ಕತ್ತಿನ ತಗೊಂಡು ಬಂದು ರೆಪ್ಲಿಕೇಟ್ ಮಾಡೋಕ್ಕೆ ನಾಗೇಶ್ ಅವ್ರಿಗೆ ಕೊಟ್ಟಿದ್ದೆ. ಅವ್ರು ಎಷ್ಟು ಚೆನ್ನಾಗಿ ಅದನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಒರಿಜಿನಲ್ ಇದಕ್ಕಿಂತ ಚೆನ್ನಾಗಿದೆ. ಸೊ ಅದಾದ್ಮೇಲಿಂದ ಅವ್ರ ಫ್ಯಾಮಿಲಿನೂ ನಮಗೆ ಮುಂಚೆಯಿಂದನೂ ಇಲ್ಲಿ ನಾನು ಗೋಣಿಕೊಪ್ಪಕ್ಕೆ ಬಂದಿರೋದ್ರಿಂದ ತುಂಬ ಪರಿಚಯ. ಹೀಗೆ ಮುಂದಕ್ಕೆ ಹೋಗ್ತಾ ಅವ್ರದ್ದು ಅಂಕಲ್ದು ಆಂಟಿದು ಎಲ್ಲ ಒಳ್ಳೆತನ ಮತ್ತೆ ಅವ್ರದ್ದು ಏನೊಂದು ಇದು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೋ ಎಲ್ಲ ಕೊಡಗಿನ ಜನತೆ ಮೇಲೆ, ನಮ್ದೇನು ಒಂದು ನಡೆ ನುಡಿ ಸಂಸ್ಕೃತಿ, ನಮ್ದು ಪೀಚೆ ಕತ್ತಿ ಆಗಲಿ ಕೊಕ್ಕೆ ಕತ್ತಿ ಆಗಲಿ ಅದ್ರದ್ದು ಜೊತೆ ಅವ್ರು ಯಾವ ಥರ ನಮ್ದು ಕಲ್ಚರ್ನ ಪ್ರಮೋಟ್ ಮಾಡೋಕ್ಕೆ ಪ್ರಿಸರ್ವ್ ಮಾಡೋಕ್ಕೆ ಅವರೊಂದು ತುಂಬ ಒಂದು ಆಧಾರದ ಮೇಲೆ ಜ್ಯುವೆಲ್ಲರಿ ಇಸ್ ಅ ಪಾರ್ಟ್ ಆಫ್ ಅ ಕಲ್ಚರ್ ಅಂಡ್ ಇದು. ಸೊ ಅದನ್ನ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ, ಅದನ್ನ ಪ್ರಿಸರ್ವ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಜಯಲಕ್ಷ್ಮಿ ಗ್ರೂಪ್ ಇನ್ನೂ ಮುಂದಕ್ಕೆ ತುಂಬ ಬೆಳೀಲಿ. ಹಾಗೆ ಕೊಡಗಿನ ಹಲವಾರು ಕಡೆಗಳಲ್ಲಿ ಇನ್ನೂ ಅವ್ರದ್ದು ಲೆಟ್ ದೆಮ್ ಸ್ಪ್ರೆಡ್ ದೇರ್ ವಿಂಗ್ಸ್ ಅಂಡ್ ಗ್ರೇಟ್ ಅಚೀವ್ ಗ್ರೇಟ್ ಹೈಟ್ಸ್ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ನಾನು 10 years ಹಿಂದೆ 10 ವರ್ಷ ಮುಂಚೆ ಗೋಣಿಕೊಪ್ಪ ಬರಬೇಕಾದ್ರೆ ಜಯಲಕ್ಷ್ಮಿ ಜ್ಯುವೆಲ್ಲರಿ ಅವ್ರ ಫ್ಯಾಮಿಲಿ ನಮ್ಮ ನೇಬರ್ಸ್ ಆಗಿದ್ರು. ಸೊ ಅಂಕಲ್ ಆಂಟಿ ಹಿರಿಯರಾಗಿ ನಮ್ಗೆ ಯಾವಾಗಲೂ ಬ್ಲೆಸ್ ಮಾಡ್ತಿದ್ರು. ಮತ್ತು ಹೇಗೆ ದೇರ್ ಸಚ್ ಅ ಲವ್ಲಿ ಫ್ಯಾಮಿಲಿ. ಹಾಗೆ ಅವ್ರದ್ದು ಡಾಟರ್ಸ್ ಎಲ್ಲ ಇಬ್ಬರು ಅಷ್ಟೇ. ನಾವು ಕೊಡೋ ಭಾಷೆಯಲ್ಲಿ ಖುಷಿ ಕತ್ತಿ ನಡುವ ಹಾಗೆ ಸಚ್ ವಂಡರ್ಫುಲ್ ಡಾಟರ್ಸ್ ಇನ್ ಲಾ. I think more than any growth, to have a beautiful family and to have somebody come into the family that is so loving is a jewel in itself. ಮತ್ತೆ ಆಂಟಿನೂ ಅಷ್ಟೇ, ಶಿ ಇಸ್ ಲೈಕ್ ಅ ಮದರ್ ಫಿಗರ್ ಫಾರ್ ಅಸ್. ನಾವು ಇವಾಗ ಅಂಕಲ್ದು ಅಮ್ಮ ಸುಲೋಚನಮ್ಮ ಬಗ್ಗೆ ಕೇಳಿದ್ವಿ. ಸೊ ಹಾಗೆ ಆಂಟಿನೂ ಸಚ್ ಅ ಲವಿಂಗ್ ಪರ್ಸನ್ ಅಂಡ್ ನಮ್ಗೆ ಗೊತ್ತಿರೋ ಹಾಗೆ ದೇ ಹ್ಯಾವ್ ಸಚ್ ಅ ವಂಡರ್ಫುಲ್ so much love in themselves and with as neighbors we've known them. ಈಗ ನಾವು ಸುಮಾರು ಕಡೆ ನೇಬರ್ಸ್ಗೆ ಯಾವಾಗಲೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಎನಿ 2 people who share a boundary have some issue or the other. But they have been such wonderful neighbors. They have been our neighbors, our well-wishers, our patients, our friends. So I am wishing them love to last a lifetime. Congratulations. ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ತಮ್ಮ ಆಶೀರ್ವಚನವನ್ನು ನೀಡಿದಂತಹ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಶ್ರೀಮತಿ ಕಾವ್ಯರವರು, ಶ್ರೀಮತಿ ಸೌಮ್ಯ, ಶ್ರೀಯುತ ನಿತ್ಯಾನಂದರವರು, ಕಿರಣ್,
ಕುಮಾರಿ ನೇತ್ರ ಮೀಡಿಯಾದವರು, ಫೋಟೋಗ್ರಾಫರ್ ಅವರು ಕೂಡ ಇಲ್ಲಿ ಆಗಮಿಸಿದ್ದೀರಾ. ಈ ಒಂದು ಚಿತ್ರೀಕರಣವನ್ನು ಸುಂದರವಾಗಿ ಚಿತ್ರಿಸಿರುತ್ತೀರಾ. ಇವರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರೀತಿಯ ಗ್ರಾಹಕರೇ, ಚಿನ್ನ ಖರೀದಿಸಬೇಕೇ? ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಶ್ರೀ ಜಯಲಕ್ಷ್ಮಿ ಜ್ಯುವೆಲರಿಯ ಶುಭಾರಂಭದ ದಿನದಂದು ನಿಮಗೆ ಇಷ್ಟವಾದ ಚಿನ್ನಾಭರಣವನ್ನು ಖರೀದಿಸಿ ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.